ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇದು ಈ ಕ್ಷಣದ ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾರಣ ಉತ್ತರಾಖಂಡ್ನ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಪಾಸ್ ಆಗಿರುವಂತದ್ದು. ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ. ನಿನ್ನೆ ಏಕರೂಪ ನಾಗರಿಕ ಸಂಹಿತೆ ಬಿಲ್ ಮಂಡನೆ ಆಗಿತ್ತು. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಈ ಮಸೂದೆಯನ್ನ ಮಂಡಿಸಿದ್ದಾರೆ. ಬಿಲ್ ಪಾಸ್ ಆಗ್ತಾ ಇದ್ದಂತೆ ವಿಧಾನಸಭೆ ಹೊರಗೆ ಸಂಭ್ರಮಾಚರಣೆ ಕೂಡ ಮನೆ ಮಾಡಿದೆ. ಯುಸಿಸಿ ಅಳವಡಿಸಿಕೊಂಡಂತ ದೇಶದ ಮೊದಲ ರಾಜ್ಯ ಉತ್ತರಾಖಂಡ್ ಆಗಿರುವಂತದ್ದು. ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಮಂಡಿಸಿದ್ರು. ಮೊನ್ನೆಯಿಂದ ಉತ್ತರಾಖಂಡ್ನಲ್ಲಿ 4 ದಿನಗಳ ವಿಶೇಷ ಅಧಿವೇಶನ ಕೂಡ ಆರಂಭಗೊಂಡಿದ್ದು. ನಿನ್ನೆ ಕಾಂಗ್ರೆಸ್ ಶಾಸಕರ ವಿರೋಧದ ನಡುವೆ ಬಿಜೆಪಿ ಶಾಸಕರ ವಂದೇ ಮಾತರಂ ಹಾಗೆ ಜೈ ಶ್ರೀರಾಮ್ ಘೋಷಣೆ ನಡುವೆ ಸಿಎಂ ಪುಷ್ಕರ್ ಸಿಂಗ್ ಅವರು ಯುಸಿಸಿ ಮಸೂದೆಯನ್ನ ಮಂಡಿಸಿದ್ರು. ಬಟ್ ಇವತ್ತು ಆ ಬಿಲ್ ಪಾಸ್ ಆಗಿದೆ. ಆ ಸಂಭ್ರಮಾಚರಣೆ ಯಾವ ರೀತಿಯಾಗಿದೆ ಅಂತ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. माननीय अध्यक्ष जी, मैं आपकी अनुज्ञा से समान नागरिक संहिता उत्तराखंड विधेयक 2024 को पुनः स्थापित करता हूँ। ಈಗಾಗಲೇ ಗಮನಿಸ್ತಾ ಇದ್ವಿ, ಇದು ಸತತ 2 ವರ್ಷಗಳಿಂದ ಈ ಮಸೂದೆ ರಚನೆಗಾಗಿ ಸುದೀರ್ಘವಾದಂತ ಕಸರತ್ತನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಮಿತಿಗೆ 70ಕ್ಕೂ ಹೆಚ್ಚು ಸಭೆಗಳನ್ನು ಕೂಡ ನಡೆಸಲಾಗಿತ್ತು. 60,000 ಜನರೊಂದಿಗೆ ಮಾತನಾಡಿ ಆನ್ಲೈನ್ನಲ್ಲಿ ಬಂದಂತ 2.33 ಲಕ್ಷ ಸಲಹೆಗಳು ಮತ್ತು ಸೂಚನೆಗಳನ್ನ ಪರಿಶೀಲಿಸಿದ ಬಳಿಕ ಒಂದು ಕರಡನ್ನ ಸಿದ್ಧಪಡಿಸಲಾಯಿತು. ಇತ್ತೀಚೆಗಷ್ಟೇ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಆ ವರದಿ ಸಲ್ಲಿಕೆ ಆಗಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಈ ಬಿಲ್ ಅನ್ನ ಅಂಗೀಕಾರ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಯಿತು. ಆದರೆ ಕೊನೆಗೂ ಕೂಡ ಈಗ ಬಿಲ್ ಪಾಸ್ ಆಗಿದೆ. ಇನ್ನು ಈ ಉತ್ತರಾಖಂಡ್ ಬಿಲ್ ಪಾಸ್ ಆಯಿತು. ಹಾಗಾದ್ರೆ ಇದರಲ್ಲಿರುವಂತ ಪ್ರಮುಖ ಅಂಶ ಏನು, ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅದನ್ನ ಪ್ರಮುಖವಾಗಿ ಗಮನಿಸಬೇಕಂತ ಹೇಳಿದ್ರೆ ಒಂದೊಂದು ಪಾಯಿಂಟ್ಸ್ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಇನ್ ಮುಂದೆ ಉತ್ತರಾಖಂಡ್ನಲ್ಲಿ ಬಹುಪತ್ನಿತ್ವ ನಿಷೇಧ ಆಗತ್ತೆ. ಒಂದು ಮದುವೆ ಆದ್ರೆ ಒಂದೇ, ಬಹುಪತ್ನಿತ್ವಕ್ಕೆ ಅವಕಾಶ ಇರೋದಿಲ್ಲ. ಎಲ್ರಿಗೂ ಕೂಡ ಸರ್ವಧರ್ಮ ಸಮನ್ವಯ, ಎಲ್ರಿಗೂ ಕೂಡ ಒಂದೇ ಕಾನೂನಾಗಿರುತ್ತೆ. ನೆಕ್ಸ್ಟ್, ಮದುವೆ ಆದ್ರೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಲೇಬೇಕಾಗತ್ತೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ. ಇಲ್ಲೂ ಕೂಡ ಈ ಮಸೂದೆಯಲ್ಲಿ ಅಡಕ ಆಗಿರುವಂತ ಪ್ರಮುಖ ಅಂಶ. ನೆಕ್ಸ್ಟ್, ವಿಚ್ಛೇದನ. ಗಂಡ ಹೆಂಡತಿಗೆ ಸಮಾನ ಅಧಿಕಾರಗಳು ಇರುತ್ತೆ. ಗಂಡನಿಗೆ ಎಷ್ಟು ಅಧಿಕಾರ ಇದೆಯೋ ಅದೇ ಅಧಿಕಾರ ಹೆಂಡತಿಗೂ ಕೂಡ ಇರುತ್ತೆ. ನಾನು ಗಂಡ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಹೆಂಡತಿಗೆ ಆ ಅಧಿಕಾರ ಇರೋದಿಲ್ವಾ? ಅದಿಲ್ಲ. ಹೆಂಡತಿಗೂ ಅಧಿಕಾರ ಇರುತ್ತೆ, ಗಂಡನಿಗೂ ಅಧಿಕಾರ ಇರುತ್ತೆ, ಸಮಾನ ಅಧಿಕಾರ ಇರುವಂಥದ್ದು. ಉತ್ತರಾಖಂಡ್ನಲ್ಲಿ ವಧುವಿಗೆ 18 ವರ್ಷ ಆಗ್ಲೇ ಇರಬೇಕು. 18 ವರ್ಷ ಆದ್ರೆ ಮಾತ್ರ ಮದುವೆ ಆಗುತ್ತೆ. 12 ವರ್ಷಕ್ಕೂ ತಗೊಂಡೋಗಿ ಬಾಲ್ಯ ವಿವಾಹ ಮಾಡಿದ್ರೆ ಕಠಿಣ ಕ್ರಮ. ಅದೇ ಎಂಟೈರ್ ಎಲ್ಲ ದೇಶದ ಕಾನೂನಲ್ಲಿ ಎಲ್ರಿಗೂ ಕೂಡ ಒಂದೇ ಆಗಿರುವಂಥ ಪ್ರತಿಯೊಂದು ರಾಜ್ಯದಲ್ಲಿ. ಆದರೆ ಏಕರೂಪ ನಾಗರಿಕ ಸಮಿತಿಯಲ್ಲಿ 18 ವರ್ಷ ತುಂಬಿರಬೇಕು, ಅದರ ಮೇಲೆ ಮದುವೆ ಆಗಬೇಕು. ಆಮೇಲೆ ವರನಿಗೆ 21 ವರ್ಷ ಆದರೆ ಮಾತ್ರವೇ ಮದುವೆಗೆ ಅನುಮತಿ ಇರುತ್ತೆ. 21ಕ್ಕಿಂತ 35 ಆದ್ರೂ ಮದುವೆಗೆ ಅವಕಾಶ ಇರುತ್ತೆ. 21ಕ್ಕಿಂತ ಒಳಗಡೆ ಅವಕಾಶ ಇರೋದಿಲ್ಲ. 18 ವರ್ಷಕ್ಕೆ ಬಂದ್ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವಕಾಶ ಕೊಡೋದಿಲ್ಲ. ಆತನ ವಿರುದ್ಧ ಕ್ರಮ ಕೂಡ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು,
ಲಿವ್ ಇನ್ ರಿಲೇಶನ್ಶಿಪ್ಗೆ ನೋಂದಣಿ ಕಡ್ಡಾಯ. ನಾನು ಈಗಾಗಲೇ ಹೇಳಿದೆ, ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಈಗ ಹೇಳ್ತಾರೆ ಮಗು ಆಗತ್ತೆ, ಮಗು ಆದ್ರೂ ಕೂಡ ಅವರು ಆ ಮಗುವಿಗೆ ದಾಖಲೆಗಳನ್ನ ಕೊಡಬೇಕಾಗತ್ತೆ, ಜವಾಬ್ದಾರ್ ಅವರೇ ಆಗಿರ್ತಾರೆ. ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇಟ್ಕೊಂಡು ಮಗು ಮಾಡ್ಕೊಂಡು ಆಮೇಲೆ ಅವನೆಲ್ಲೋ ಎಸ್ಕೇಪ್ ಆಗೋದು, ಇವಳೆಲ್ಲೋ ಎಸ್ಕೇಪ್ ಆಗೋದು ಅದೆಲ್ಲ ಇಲ್ಲ. ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಕೂಡ ಸರ್ಕಾರಕ್ಕೆ ಪ್ರತಿಯೊಂದು ದಾಖಲೆಗಳನ್ನ ಸಲ್ಲಿಕೆ ಮಾಡಲಾಗತ್ತೆ. ನೆಕ್ಸ್ಟ್, 21 ವರ್ಷಕ್ಕಿಂತ ಚಿಕ್ಕವರಿಗೆ ಪೋಷಕರ ಅನುಮತಿ ನೀಡಬೇಕಾಗತ್ತೆ. 19 ವರ್ಷ ಆಗಲಿ, ಬೇಕಾದ್ರೆ 19 ವರ್ಷ ಆಗಿ 11 ತಿಂಗಳಾಗಲಿ ಅಥವಾ 20 ವರ್ಷ ಆಗಿ 11 ತಿಂಗಳಾಗಲಿ ಅವರಿಗೆ ಅವಕಾಶ ಇರುವುದಿಲ್ಲ. 21 ವರ್ಷ ಆಗಲೇಬೇಕು. ಅಂಥವರು ಪೋಷಕರು ಅವರಿಗೆ ಅನುಮತಿಯನ್ನು ಕೊಟ್ಟರೆ ಮಾತ್ರ ಮದುವೆ ಆಗೋಕ್ಕೆ ಸಾಧ್ಯ. ನೆಕ್ಸ್ಟು, ನಿಯಮ ಇನ್ ಕೇಸ್ ಏನಾದರೂ ಉಲ್ಲಂಘನೆ ಮಾಡಿದ್ರೆ 6 ವರ್ಷ ಜೈಲು ಶಿಕ್ಷೆ, 25,000 ದಂಡ. 6 ವರ್ಷ ಜೈಲು ಶಿಕ್ಷೆನೂ ಆಗ್ಬೋದು, 25,000 ದಂಡ ಒಟ್ಟಿಗೆ ಕೂಡ ಪಾವತಿ ಮಾಡುವಂಥ ಸಂದರ್ಭ ಕೂಡ ಬರುತ್ತೆ. ಇನ್ ಕೇಸ್ ಏನಾದರೂ ಹಂಗೆ ಆಗಲಿಲ್ಲ ಅಂತ ಹೇಳಿದ್ರೆ 6 ವರ್ಷ ಜೈಲು ಶಿಕ್ಷೆ ಮಾತ್ರ ಇರುತ್ತೆ, 25,000 ದಂಡ ಪಾವತಿ ಮಾಡೋದು ಬೇಡ. ಎರಡೂ ಒಂದೇ ಆಗಿಬಿಟ್ರೆ 25,000 ದಂಡನೂ ಪಾವತಿ ಮಾಡಬೇಕಾಗತ್ತೆ, 6 ವರ್ಷ ಜೈಲು ಶಿಕ್ಷೆ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್, ಮಗ ಅಥವಾ ಮಗಳಿಗೆ ಸಮಾನ ಉತ್ತರಾಧಿಕಾರದ ಹಕ್ಕು ಸಿಗತ್ತೆ. ಅದು ಮಗ ಇರಲಿ, ಬೇಕಾದ್ರೆ ಮಗಳಿರಲಿ, ಹೆಣ್ಣು ಗಂಡು ಯಾವುದು ಕೂಡ ಭೇದ ಭಾವ ಇಲ್ಲದೆ ಎಲ್ರಿಗೂ ಕೂಡ ಸಮಾನವಾದಂಥ ಅವಕಾಶ. ಅದಕ್ಕೆ ಹೇಳೋದು ಏಕರೂಪ ನಾಗರಿಕ ಪದ್ಧತಿ ಅಂತ. ಸೊ ಇನ್ನೊಂದು ಕಡೆ ಆದಿವಾಸಿಗಳಿಗೆ ಕೆಲವು ನಿಯಮಗಳು ಕೂಡ ಅನ್ವಯ ಆಗೋದಿಲ್ಲ. ಆದಿವಾಸಿ ಬುಡಕಟ್ಟು ಜನಾಂಗದವರಿಗೆ ಈ ಕೆಲವೊಂದು ನಿಯಮ ಇರುತ್ತಲ್ವಾ, ಅದು ಅನ್ವಯ ಆಗೋದಿಲ್ಲ. ಇವಿಷ್ಟು ಕೂಡ ಏಕರೂಪ ನಾಗರಿಕ ಸಮಿತಿಯಲ್ಲಿರುವಂಥ ಪ್ರಮುಖ ಅಂಶಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್, ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್ ಶಿರಿಯಾರ್, ಈಗ ಇಡೀ ದೇಶದಲ್ಲಿ ಫಸ್ಟ್ ಇದು ಜಾರಿ ಆಗಿರುವಂಥದ್ದು ಈ ಉತ್ತರಾಖಂಡ್. ಈ ಹಿಂದೆ ಬ್ರಿಟಿಷ್ ಪೋರ್ಚುಗಲ್ ಸರ್ಕಾರ ಇರಬೇಕಾದ್ರೆ ಇಲ್ಲಿ ಗೋವಾದಲ್ಲಿ ಆಲ್ರೆಡಿ ಇದೆ, ಅದು ಕಂಟಿನ್ಯೂಟಿ ಆಗಿ ಹೋಗ್ತಾ ಇದೆ. ಆದರೆ ಜನಾಭಿಪ್ರಾಯವನ್ನು ಸಂಗ್ರಹಿಸಿ 60,000 ಜನರನ್ನ ಮಾತನಾಡಿಸಿ 2.3 ಲಕ್ಷ ಆನ್ಲೈನ್ನಲ್ಲಿ ಬಂದಿರುವಂತಹ ಸೂಚನೆ ಸಲಹೆಗಳನ್ನು ಪಡ್ಕೊಂಡು ಒಂದು ಕರಡನ್ನು ಸಿದ್ಧಪಡಿಸ್ಕೊಂಡು ಅದು ಪುಷ್ಕರ್ ಸಿಂಗ್ ಧಾಮಿ ಅವರು ಮುಖ್ಯಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಿ ಅಂತೂ ಇಂತೂ ವಿಧಾನಸಭೆ ಮುಂದೆ ಇಟ್ಟರು. UCC ಬಿಲ್ ಪಾಸ್ ಆಯಿತು. ಇನ್ನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಎಸ್, ಖಂಡಿತವಾಗ್ಲೂ ನಿಕೇಶ್ ಕೊಠಾರಿ, ಇವತ್ತು ಉತ್ತರಾಖಂಡ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ, ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇಡೀ ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವಾಗ ಮುಂದಡಿ ಇಡುವಂತ ಪ್ರಯತ್ನ ಮಾಡ್ತೋ ಪರ ವಿರೋಧದ ಚರ್ಚೆಗಳು ಕೂಡ ಇತ್ತು. ಆದ್ರೆ ಮೊದಲ ರಾಜ್ಯ ಉತ್ತರಾಖಂಡ ಇವತ್ತು 2022ರಲ್ಲಿ ತಾನು ಮ್ಯಾನಿಫೆಸ್ಟೋದಲ್ಲಿ ಹೇಳಿರುವಂತೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದು ಬಿಲ್ ಪಾಸುವ ಮೂಲಕ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ, ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಬಹಳ ಪ್ರಮುಖವಾಗಿ ನಾವು ಪ್ರಮುಖ ಅಂಶಗಳು ಈ UCCದು ಏನು ಅಂತ ಹೇಳಿ ನೋಡ್ತಾ ಹೋದ್ರೆ, ಪುಷ್ಕರ್ ಸಿಂಗ್ ಧಮಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವ ಆಲೋಚನೆಯೊಂದಿಗೆ ಜಾರಿಗೆ ತಂದಂತ ಈ ಏಕರೂಪ ನಾಗರಿಕ ಸಂಹಿತೆ UCCಯ ಪ್ರಮುಖ ಅಂಶಗಳನ್ನು ನಿಕೇಶ್ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇದು ಸಮಾನ ಆಸ್ತಿಯ ಹಕ್ಕು, ಎಲ್ಲರಿಗೂ ಕೂಡ ಒಂದು ದೇಶ ಒಂದು ಕಾನೂನು ಅನ್ನೋ ರೀತಿಯಲ್ಲಿ. ಈಗ ಉತ್ತರಾಖಂಡ ರಾಜ್ಯಕ್ಕೆ ಒಂದೇ ಕಾನೂನು, ಅದು ಶ್ರೇಷ್ಠ ಕಾನೂನು. ಅದರ ಜೊತೆಗೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ಸಮಾನ ಆಸ್ತಿಯ ಹಕ್ಕು, UCCಯು ಪುತ್ರ ಹಾಗೂ ಪುತ್ರಿ ಇಬ್ಬರಿಗೂ ಕೂಡ ಸಮಾನ ಆಸ್ತಿ ಹಕ್ಕನ್ನು ನೀಡ್ತದೆ. ಪುತ್ರಿ ಯಾವುದೇ ಧರ್ಮದ ಯುವಕನನ್ನ ಮದುವೆ ಆದರೂ ಕೂಡ ಅವಳಿಗೆ ಎಲ್ಲ ಸೌಲಭ್ಯ ದೊರೀತದೆ. ಪ್ರಮುಖವಾದಂಥ ಅಂಶ ನೋಡಬೇಕು, ಹಲಾಲ್ ಇದಕ್ಕೂ ಕೂಡ ಇದು ನಿಷೇಧ. ನೋಡಿ, ಮಹಿಳೆಯರಿಗೆ ಅನುಕೂಲಕರವಲ್ಲದ ಇಸ್ಲಾಮಿಕ್ ಪದ್ಧತಿಗಳಾದ ಹಲಾಲ್ ಮತ್ತು ಇದಕ್ಕೂ ಕೂಡ UCCಯಲ್ಲಿ ನಿಷೇಧವನ್ನು ಹೇರಲಾಗಿದೆ. ಹಲಾಲ್ ಮತ್ತು ಇದತ್ ಎರಡೂ ಪತಿಯಿಂದ ವಿಚ್ಛೇದನ ಇಲ್ಲವೇ ಪತಿಯ ಮರಣದ ಬಳಿಕ ಮುಸ್ಲಿಂ ಮಹಿಳೆ ಪಾಲಿಸಬೇಕಾದಂಥ ನಿಯಮಗಳಾಗಿವೆ. ಇದು ಕೂಡ ಪ್ರಮುಖವಾದಂಥ ಅಂಶ. ನೀವೇ ಹೇಳ್ತಾ ಇದ್ರಿ ಬಹುಪತ್ನಿತ್ವದ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ, ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಎಲ್ಲ ಧರ್ಮದವರಿಗೂ ಕೂಡ ವಿವಾಹ ನೋಂದಣಿ ಕಡ್ಡಾಯವಾಗಿರಬೇಕು. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ನಿಷೇಧ ಇರಲಿದ್ದು ಯುವತಿಯ ವಿವಾಹದ ವಯೋಮಿತಿ ಎಲ್ಲ ಧರ್ಮದವರಿಗೂ ಕೂಡ ಸಮಾನ ಆಗಿರಲಿದೆ. ಅಲ್ಲದೆ ಲಿವ್ ಇನ್ ರಿಲೇಶನ್ಶಿಪ್ ಸಂಬಂಧದಲ್ಲಿದ್ರೆ ಅದನ್ನು ಕೂಡ ಘೋಷಿಸುವುದು ಕಡ್ಡಾಯ ಅನ್ನೋದು ಕೂಡ ಈ UCCಯ ಪ್ರಮುಖ ಅಂಶ. ಮುಂದುವರೆದು ನಾವು ನೋಡಿದ್ರೆ ಸಮಾನ ವಿಚ್ಛೇದನ ಮತ್ತು ಜೀವನ ಅಂಶ. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಡೀಟೇಲ್ಸ್